ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಸ್ಬಿಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಮುಂದೆ ಬರುವ RRB NTPC ಮತ್ತು ಗ್ರೂಪ್ ಡಿ ಪರೀಕ್ಷೆಯ ಸಾಮಾನ್ಯ ಜ್ಞಾನ ವಿಭಾಗದ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನ ಕವರ್ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ನಾನು. ಸೊ ಈ ಟಾಪಿಕ್ಸ್ಗಳಿಂದ ನಿಮಗೆ 1 ರಿಂದ 2 ಅಂಕಗಳು ಬರಕ್ಕೆ ಶುರು ಆಗ್ತವೆ. ಸೊ ನಾನು ಟಾಪಿಕ್ಸ್ಗಳನ್ನ ಇಲ್ಲಿ ಕೊಡುವಂಥ ಮಾಹಿತಿಗಳನ್ನ ನೀವು ನೋಡ್ಕೊಳ್ಳೋದ್ರ ಜೊತೆಗೆ ಅದಕ್ಕೆ ರಿಲೇಟೆಡ್ ಆಗಿರೋ ಇನ್ನಷ್ಟು ಇನ್ಫಾರ್ಮೇಷನ್ಸ್ಗಳನ್ನ ಗ್ಯಾದರ್ ಮಾಡ್ಕೋಬೇಕು. ಸೊ RRB ಪರೀಕ್ಷೆಗಳಲ್ಲಿ ನಾನು ನೋಡಿರುವಂತಹ ಸಾಮಾನ್ಯ ಜ್ಞಾನದ ಟಾಪಿಕ್ಗಳಲ್ಲಿ ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋಂಥ ವಿಷಯಗಳು ದೇವಾಲಯಗಳು ಮತ್ತು ಸ್ಮಾರಕಗಳು. ಸೊ ಜನರಲ್ ಸ್ಟಡೀಸ್ ಅಂತ ಬಂದಾಗ ನೋಡಿ, ಇಲ್ಲಿ ಇರುವಂಥ ಇಷ್ಟು ಟಾಪಿಕ್ಸ್ಗಳನ್ನ ನಾನು ಕವರ್ ಮಾಡಿ ವಿಡಿಯೋಗಳನ್ನ ಮಾಡಕ್ಕೆ ಟ್ರೈ ಮಾಡ್ತೀನಿ. ಇವತ್ತು ಟೆಂಪಲ್ಸ್ ಆ್ಯಂಡ್ ಮಾನ್ಯುಮೆಂಟ್ಸ್ ಅನ್ನೋ ಟಾಪಿಕ್ಸನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ದೇವಾಲಯಗಳು ಮತ್ತು ಸ್ಮಾರಕಗಳ ಮೇಲೆ RRB ಎಕ್ಸಾಮಲ್ಲಿ ಖಂಡಿತವಾಗ್ಲೂ 1 ರಿಂದ 2 ಪ್ರಶ್ನೆಗಳು ಬರ್ತವೆ. ಹಾಗಾಗಿ ಇದ್ರ ಮೇಲೆ ನಾವು ಇವತ್ತು ಡಿಸ್ಕಸ್ ಮಾಡೋಣ. ಈ ಟಾಪಿಕ್ಸ್ಗಳ ಎಲ್ಲ PDF ನೋಟ್ಸ್ಗಳನ್ನು ನಮ್ಮ ಪೇಯ್ಡ್ ಟೆಲಿಗ್ರಾಮ್ ಗ್ರೂಪಲ್ಲಿ ನೀವು ಪಡ್ಕೋಬಹುದು. ಪೇಯ್ಡ್ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಬೇಕು ಅಂದರೆ ವಿಡಿಯೋದ ಡಿಸ್ಕ್ರಿಪ್ಷನ್ಲಿ ವಾಟ್ಸಪ್ ನಂಬರ್ ಇದೆ. 99 ರುಪೀಸನ್ನು ನೀವು ಪೇ ಮಾಡಿ ಆ ಗ್ರೂಪ್ಗೆ ಜಾಯ್ನ್ ಆಗಬೇಕಾಗತ್ತೆ. ಹೆಚ್ಚಿನ ಮಾಹಿತಿ ಬೇಕು ಅಂದರೆ ವಾಟ್ಸಪ್ ನಂಬರ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಮತ್ತು ಕಾಮೆಂಟ್ ಸೆಕ್ಷನ್ ಇರುತ್ತೆ, ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿಂದ ನೀವು ಗ್ರೂಪ್ಗೆ ಜಾಯಿನ್ ಕೂಡ ಆಗ್ಬೋದು. ಮೊದಲನೇದಾಗಿ ಕೆಲವು ಬೇಸಿಕ್ ಇನ್ಫಾರ್ಮೇಷನ್ಸ್ ಅನ್ನ ಇತ್ತೀಚೆಗೆ ಇಲ್ಲಿವರೆಗೂ ಎಕ್ಸಾಮ್ಸ್ ಅಲ್ಲಿ ಬಂದಿರುವಂತಹ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ಸ್ ಅನ್ನ ಇವಾಗ ನೋಡ್ತಾ ಹೋಗೋಣ. ಇದರಿಂದ ಮುಂದೆ ಬರುವ ಪರೀಕ್ಷೆಗೆ ತುಂಬಾ ಅನುಕೂಲ ಆಗುತ್ತೆ. ಮೊದಲನೇದಾಗಿ ಈ ಕಡೆ ಪಟ್ಟಿಗಳಲ್ಲಿ ದೇವಾಲಯಗಳು, ಈ ಕಡೆ ಪಟ್ಟಿಗಳಲ್ಲಿ ಸ್ಥಳಗಳು. ಜನರಲ್ ಆಗಿ ನಿಮಗೆ ಕ್ವಶನ್ಸ್ಗಳ ಆನ್ಸರ್ಗಳು ಸಾಮಾನ್ಯ ಜ್ಞಾನ ಯಾವ ರೀತಿ ಇದೆ ಅಂತ ಒಂದಿಷ್ಟು ಟೆಸ್ಟ್ ಮಾಡ್ಕೊಳ್ಳೋದಕ್ಕಿದು. ಮೊದಲನೇದಾಗಿ ವಿರೂಪಾಕ್ಷ ದೇವಾಲಯ ನಮ್ಮ ಕರ್ನಾಟಕದ ಹಂಪಿಯಲ್ಲಿ ಕಂಡುಬರುತ್ತೆ. ವಿಠ್ಠಲ ದೇವಾಲಯ ಕರ್ನಾಟಕದ ಹಂಪಿ. ಮೀನಾಕ್ಷಿ ದೇವಾಲಯ ಹಲವಾರು ಸಲ ಎಕ್ಸಾಮಲ್ಲಿ ಕೇಳಿರ್ತಾರೆ, ಮಧುರೈ ತಮಿಳುನಾಡು. ರಾಮನಾಥ ಸ್ವಾಮಿ ದೇವಾಲಯ ತಮಿಳುನಾಡಿನ ರಾಮೇಶ್ವರ ದ್ವೀಪದಲ್ಲಿ ಕಂಡುಬರುತ್ತೆ. ಸುಚೀಂದ್ರ ದೇವಾಲಯ ತಮಿಳುನಾಡಿನ ಕನ್ಯಾಕುಮಾರಿಯಲ್ಲಿ ಕಂಡುಬರುತ್ತೆ. ರಂಗನಾಥ ಸ್ವಾಮಿ ದೇವಾಲಯ ತಮಿಳುನಾಡಿನಲ್ಲಿ ಕಂಡುಬರುತ್ತೆ. ಬೃಹದೇಶ್ವರ ದೇವಾಲಯ ತಮಿಳುನಾಡಿನ ತಾಂಜಾವೂರಿನಲ್ಲಿ ಕಂಡುಬರುತ್ತೆ. ರಾಜಗೋಪಾಲ ಸ್ವಾಮಿ ದೇವಾಲಯ ತಮಿಳುನಾಡಿನಲ್ಲಿ ಕಂಡುಬರುತ್ತೆ. ಇಷ್ಟು ಮಾಹಿತಿಗಳು ನಿಮಗೆ ಬೇಸಿಕಲಿ ಈ ಸ್ಟಾರ್ಟಿಂಗ್ ಇನ್ಫಾರ್ಮೇಶನ್. ಎಕ್ಸಾಮ್ಸ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದಾದಂಥ ಅಥವಾ ಕೆಲವೊಂದಿಷ್ಟು ಬಂದಿವೆ, ಕೆಲವೊಂದಿನ ಎಕ್ಸ್ಪೆಕ್ಟ್ ಮಾಡ್ಬೋದು, ಅಥವಾ ಬಹಳ ಹೆಸರುವಾಸಿಯಾಗಿರುವ ದೇವಾಲಯಗಳಲ್ಲಿ ಕೊಡ್ತಾ ಹೋಗಿದ್ದೀನಿ. ಐರಾವತೇಶ್ವರ ದೇವಾಲಯ ದಾರಸುರಂ ತಮಿಳುನಾಡು. ವೆಂಕಟೇಶ ದೇವಾಲಯ ತಿರುಪತಿ ತಿರುಮಲ, ನಿಮ್ಗೆ ಇದು ಗೊತ್ತಿರುತ್ತೆ, ಆಂಧ್ರ. ಕಾಶಿ ವಿಶ್ವನಾಥ ದೇವಾಲಯ ಉತ್ತರ ಪ್ರದೇಶ. ವೈಷ್ಣೋ ದೇವಿ ದೇವಾಲಯ ಜಮ್ಮು. ಅಮರನಾಥ ಗುಹೆ ದೇವಾಲಯ ಜಮ್ಮು ಮತ್ತು ಕಾಶ್ಮೀರ. ಸೋಮನಾಥ ದೇವಾಲಯ ಗುಜರಾತ್ ಅಲ್ಲಿ ಬರುತ್ತೆ. ದ್ವಾರಕೀಶ ದೇವಾಲಯ ಗುಜರಾತ್ ಅಲ್ಲಿ ಕಂಡು ಬರುತ್ತೆ. ಶಿರ್ಡಿ ಸಾಯಿಬಾಬಾ ದೇವಾಲಯ ಮಹಾರಾಷ್ಟ್ರದ ಶಿರ್ಡಿ ಮಹಾರಾಷ್ಟ್ರ ಶಿರ್ಡಿ. ಸಿದ್ಧಿವಿನಾಯಕ ದೇವಾಲಯ ಮಹಾರಾಷ್ಟ್ರದ ಮುಂಬೈನ ಪ್ರಭಾದೇವಿ ಅನ್ನೋ ಸ್ಥಳದಲ್ಲಿ ಕಂಡು ಬರುತ್ತೆ. ಬದ್ರಿನಾಥ ದೇವಾಲಯ ಉತ್ತರಾಖಂಡ, ಇದು ಕೂಡ ಹಲವಾರು ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಕೇದಾರನಾಥ ದೇವಾಲಯ ಉತ್ತರಾಖಂಡದ ಗರ್ವಾಲ್ ಪ್ರದೇಶ, ಇದು ಕೂಡ ತುಂಬಾ ಎಕ್ಸಾಮ್ಸ್ಗಳಲ್ಲಿ ಬಂದಿರುತ್ತೆ. ಇನ್ನು ಯಮುನೋತ್ರಿ ಉತ್ತರಾಖಂಡದ ಉತ್ತರ ಕಾಶಿಯಲ್ಲಿ ಕಂಡು ಬರುತ್ತೆ. ಗಂಗೋತ್ರಿ ದೇವಾಲಯ ಉತ್ತರ ಕಾಶಿ ಉತ್ತರಾಖಂಡ. ಕೊನಾರ್ಕ ದೇವಾಲಯ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ, ಒಡಿಸ್ಸಾದಲ್ಲಿ ಕಂಡು ಬರುತ್ತೆ. ಒಡಿಸ್ಸಾದಲ್ಲಿ ಕೊನಾರ್ಕ ದೇವಾಲಯ, ಜಗನ್ನಾಥ ದೇವಾಲಯ, ಲಿಂಗರಾಜ ದೇವಾಲಯಗಳು ಕಂಡು ಬರ್ತವೆ. ಅದರಲ್ಲಿ ಕೊನಾರ್ಕ ಜಗನ್ನಾಥ ದೇವಾಲಯಗಳ ಬಗ್ಗೆ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳನ್ನ ಕೂಡ ಕೇಳಿರ್ತಾರೆ. ನೆಕ್ಸ್ಟ್ ಸಾಂಚಿ ಸ್ತೂಪ ರಾಯಸೇನ ದೇವಾಲಯ, ಇದು ಕೂಡ ಹಲವಾರು ಎಕ್ಸಾಮ್ಗಳಲ್ಲಿ ಬಂದಿದೆ, ಮಧ್ಯಪ್ರದೇಶದಲ್ಲಿ ಕಂಡು ಬರ್ತಿದ್ದು. ಪದ್ಮನಾಭ ಸ್ವಾಮಿ ದೇವಾಲಯ ನಮ್ಮ ನೆರೆಯ ಕೇರಳದಲ್ಲಿ ಕಂಡು ಬರುತ್ತೆ. ಗೋಲ್ಡನ್ ಟೆಂಪಲ್ ಅಮೃತ್ಸರ ಅಂದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ, ಪಂಜಾಬು. ಮಹಾಬೋಧಿ ದೇವಾಲಯ ಬಿಹಾರ. ನೀನು ಕಾಮಾಖ್ಯ ದೇವಾಲಯ ಗುವಾಹಟಿ, ನೀಲಾಚಲ್ ಬೆಟ್ಟದಲ್ಲಿ ಕಂಡುಬರುತ್ತೆ. ಇದು ಕೆಲವೊಂದಿಷ್ಟು ಬೇಸಿಕ್ ಆಗಿರೋ ಇನ್ಫಾರ್ಮೇಶನ್ಸ್. ಇನ್ನು ಸ್ಪೆಸಿಫಿಕ್ ಆಗಿ ಎಕ್ಸಾಮ್ ಅಲ್ಲಿ ಕೇಳುವಂತಹ ಮಾಹಿತಿಗಳನ್ನ ಈಗ ನೋಡೋದಾದ್ರೆ, ಮೊದಲನೇದು ಇಂಡಿಯಾ ಗೇಟ್ ನಿಮ್ಗೆ ಗೊತ್ತಿರಬೇಕು, ಸಾಮಾನ್ಯ ಜ್ಞಾನದ ದೃಷ್ಟಿಕೋನದಿಂದ ಕೂಡ 1921ರಲ್ಲಿ ಇದು ಸ್ಥಾಪನೆಯಾಗಿದೆ. ರಾಜಪಥ ಮಾರ್ಗ ಅಂತ ಹೇಳ್ತೀವಿ, ನಮ್ಮ ರಾಷ್ಟ್ರೀಯ ರಾಜಧಾನಿ ದೆಹಲಿಯಲ್ಲಿ ಇದು ಕಂಡು ಬರುತ್ತೆ. ಸರ್ ಎಡ್ವಿನ್ ಲ್ಯೂಟೆನ್ಸ್ ಅನ್ನೋರು ಇದನ್ನ ವಿನ್ಯಾಸ ಮಾಡಿರ್ತಾರೆ. ಅಖಿಲ ಭಾರತ ಯುದ್ಧ ಸ್ಮಾರಕ ಅಂತ ಇದನ್ನ ಕರೆಯಲಾಗುತ್ತೆ. ಮೊದಲನೇ ಮಹಾಯುದ್ಧದಲ್ಲಿ ಪ್ರಾಣ ಕಳೆದುಕೊಂಡ ಭಾರತೀಯ ಸೈನಿಕರ ನೆನಪಿಗಾಗಿ ಇದನ್ನ ನಿರ್ಮಾಣ ಮಾಡಲಾಗಿದೆ. ಎರಡನೇದು ಕೆಂಪು ಕೋಟೆ, ತುಂಬಾ ಸಲ ಎಕ್ಸಾಮಲ್ಲಿ ಕೇಳಿರೋದು. 638ರಿಂದ 648 ನಡುವೆ ಇದನ್ನ ನಿರ್ಮಾಣ ಆಗಿರುತ್ತೆ. ಹಳೆಯ ದೆಹಲಿಯಲ್ಲಿ ಇದರ ಕಂಡು ಬರುತ್ತೆ. ಶಹಜಹಾನ್ ಇದನ್ನ ನಿರ್ಮಾಣ ಮಾಡಿರ್ತಕ್ಕಂಥವನು. ಮೂಲತಃ ಕಿಲಾ ಎ ಮುಬಾರಕ್ ಅಂತ ಇದನ್ನು ಕರೆಯಲಾಗುತ್ತೆ. ಸುಣ್ಣದ ಕಲ್ಲಿನಿಂದ ಮಾಡಲ್ಪಟ್ಟಿರುವ ವಾಸ್ತವವಾಗಿ ಬಿಳಿಯಾಗಿ ಕಾಣುವಂತಹ ಕೋಟೆ ಇದು.
ಅದಾದ್ಮೇಲೆ ತಾಜ್ ಮಹಲ್ ಉತ್ತರ ಪ್ರದೇಶದಲ್ಲಿ ಕಂಡು ಬರುತ್ತೆ. 1653 ಶಹಜಹಾನ್ ಇದರ ನಿರ್ಮಾಣ ಮಾಡಿರ್ತಕ್ಕಂಥವ್ರು. ಮೊಘಲ್ ವಾಸ್ತುಶಿಲ್ಪದ ಅತ್ಯುತ್ತಮ ಉದಾಹರಣೆ ಇದು. ಆಗ್ರಾ ಕೋಟೆ ಮುಂದೆ ಇರ್ತಕ್ಕಂಥದ್ದು 11ನೇ ಶತಮಾನ. ಇದು ಕೂಡ ಉತ್ತರ ಪ್ರದೇಶದ ಆಗ್ರಾದಲ್ಲಿ ಕಂಡು ಬರುತ್ತೆ. ಇದು ಕೂಡ ಮೊಘಲರ ವಾಸ್ತುಶಿಲ್ಪಕ್ಕೆ ಸಂಬಂಧಪಡುತ್ತೆ. ಯುನೆಸ್ಕೋದ ವಿಶ್ವ ಪರಂಪರೆಯ ತಾಣದ ಪಟ್ಟಿಯಲ್ಲಿ ಇದು ಕಂಡು ಬರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಇನ್ನೊಂದು ಬುಲಂದ್ ದರ್ವಾಜು, ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ದಾದಾಪುರ ಫತೇಪುರ್ ಸಿಕ್ರಿ ಉತ್ತರ ಪ್ರದೇಶದಲ್ಲಿ ಇದು ಕಂಡು ಬರುತ್ತೆ. ಅಕ್ಬರ್ ಇದನ್ನ ನಿರ್ಮಾಣ ಮಾಡಿದಂಥವ್ರು. ಇಡೀ ವಿಶ್ವದಲ್ಲೇ ಅತ್ಯಂತ ಎತ್ತರದ ಪ್ರವೇಶದ ದ್ವಾರ ಇದು. ಮುಖ್ಯ ವೇದಿಕೆಯನ್ನ ತಲುಪೋದಕ್ಕೆ 42 ಮೆಟ್ಲುಗಳನ್ನ ಹತ್ತಬೇಕಾಗತ್ತೆ. 1576ರಲ್ಲಿ ಇದರ ಸ್ಥಾಪನೆಯಾಗಿರುತ್ತೆ. ಚಾರ್ ಮಿನಾರ್ 1591 ಹೈದರಾಬಾದಲ್ಲಿದೆ. ಮೊಹಮ್ಮದ್ ಕುಲಿ ಕುತುಬ್ ಶಾ ಇವರು ಇದನ್ನು ನಿರ್ಮಾಣ ಮಾಡಿದಂಥವ್ರು. ನೆಕ್ಸ್ಟ್ ಫತೇಪುರ್ ಸಿಕ್ರಿ ಹಲವಾರು ಎಕ್ಸಾಮ್ಸ್ ಅಲ್ಲಿ ಬಂದಿದೆ. 1569ರಲ್ಲಿ ಇದರ ಸ್ಥಾಪನೆ ಆಗುತ್ತೆ. ಉತ್ತರ ಪ್ರದೇಶದ ಆಗ್ರಾದಲ್ಲಿದೆ. ಅಕ್ಬರ್ ಇದನ್ನ ನಿರ್ಮಾಣ ಮಾಡಿದಂಥವ್ರು. ಗೋಲ್ಡ್ ಡೋಮ್ ಅಂತ 1626ರಿಂದ 1656, ವಿಜಯಪುರ ಕರ್ನಾಟಕ. MD ಆದಿಲ್ ಶಾ ಇದನ್ನ ನಿರ್ಮಾಣ ಮಾಡಿದಂಥವ್ರು. ಹವಾ ಮಹಲ್ ರಾಜಸ್ಥಾನದ ಜೈಪುರದಲ್ಲಿದೆ. ಸವಾಹಿರಾಜ್ ಪ್ರಭಾಸಿಂಗ್ ಅನ್ನೋರು ಇದನ್ನ ನಿರ್ಮಾಣ ಮಾಡಿದಂಥವ್ರು. ಹಿಂದೂ ದೇವರ ಕೇಂದ್ರ ದೇವಾಲಯ ಮಥುರಾ, ದೆಹಲಿ, ಉಜ್ಜಯಿನಿ, ವಾರಣಾಸಿ, ಜೈಪುರ ಈ 5 ಜಾಗಗಳಲ್ಲಿ ಕಂಡು ಬರ್ತವೆ. ಮಹಾರಾಜ ಜೈಸಿಂಗ್ ಎರಡನೇ ಮಹಾರಾಜ ಜೈಸಿಂಗ್ ಇದನ್ನ ನಿರ್ಮಾಣ ಮಾಡಿದಂಥವ್ರು. ಕುತುಬ್ ಮಿನಾರ್ 1193 ಕ್ರಿಸ್ತಶಕ. ಮಹಾರೌಲಿ, ದೆಹಲಿ ಈ ಜಾಗಗಳಲ್ಲಿ ಕಂಡುಬರುತ್ತೆ. ಕುತುಬುದ್ದೀನ್ ಐಬಕ್ ಇದನ್ನ ನಿರ್ಮಾಣ ಮಾಡಿದಂಥವ್ರು. ವಿಶ್ವದ ಅತಿ ದೊಡ್ಡ ಇಟ್ಟಿಗೆಯ ಮಿನಾರ್ ಇದು. 73 ಮೀಟರ್ ಎತ್ತರ ಇದು ಕಂಡುಬರುತ್ತೆ. ಒಟ್ಟು 379 ಮೆಟ್ಟಿಲುಗಳ ಸಂಖ್ಯೆಯನ್ನು ನಾವು ಇಲ್ಲಿ ಕಾಣ್ಬೋದು. ಹುಮಾಯೂನ್ ಅವರ ಸಮಾಧಿ 1572 ದೆಹಲಿಯಲ್ಲಿದೆ. ಬಿಗ್ಗಾ ಬೇಗಂ ಅನ್ನೋರು ಇದನ್ನ ನಿರ್ಮಾಣ ಮಾಡ್ತಾರೆ. ಭಾರತದಲ್ಲಿ ನಿರ್ಮಿಸಲಾದ ಮೊದಲ ಉದ್ಯಾನ ಸಮಾಧಿ ಇದು. ಎಲಿಫೆಂಟಾ ಗುಹೆಗಳು ತುಂಬಾ ಸಲ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ. ಕ್ರಿಸ್ತಶಕ 5ರಿಂದ 8ನೇ ಶತಮಾನದ ನಡುವೆ ಇದರ ನಿರ್ಮಾಣ ಆಗಿದೆ ಅಂತ ಹೇಳಲಾಗುತ್ತೆ. ಮಹಾರಾಷ್ಟ್ರದ ರಾಜಧಾನಿ ಮುಂಬೈಯಲ್ಲಿ ಇದು ಕಂಡು ಬರುತ್ತೆ. ರಾಷ್ಟ್ರಕೂಟ ರಾಜರು ಇದನ್ನ ನಿರ್ಮಾಣ ಮಾಡ್ತಾರೆ. ಎಲ್ಲೋರಾ ಗುಹೆಗಳು ನೆಕ್ಸ್ಟ್ ಕ್ರಿಸ್ತಶಕ 600ರಿಂದ 1000 ನಡುವಿನ ಟೈಮ್ ಲೈನ್ ಅನ್ನು ಇದು ಹೊಂದಿರುತ್ತೆ. ಮಹಾರಾಷ್ಟ್ರ ಸ್ಥಳ ಔರಂಗಾಬಾದಲ್ಲಿ. ರಾಷ್ಟ್ರಕೂಟರು ಹಿಂದೂ ಮತ್ತು ಬೌದ್ಧ ಗುಹೆಗಳನ್ನ ನಿರ್ಮಾಣ ಮಾಡ್ತಾರೆ. ನೋಡಿ, ಹಿಂದೂ ಧರ್ಮ, ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ಎಂಬ 3 ಧರ್ಮಗಳು ಒಂದೇ ಎಂದು ಈ ಗುಹೆಗಳು ಸಾಕ್ಷಿಗಳನ್ನ ನೀಡ್ತವೆ ಇವತ್ತು ಕೂಡ. ಎಲ್ಲೋರದ ಗುಹೆಗಳು. ನೆಕ್ಸ್ಟ್ ಅಜಂತಾ ಗುಹೆಗಳು ಮಹಾರಾಷ್ಟ್ರದ ಔರಂಗಾಬಾದಲ್ಲೇ ಇದೆ. ಗುಪ್ತ ರಾಜರು ಇದರ ನಿರ್ಮಾಪಕರು, ಸ್ಥಾಪನೆ ಮಾಡಿದವರು. ಕ್ರಿಸ್ತಶಕ 2ರಿಂದ 6ನೇ ಶತಮಾನಗಳ ನಡುವಿನ ಕಾಲಮಾನ ಇದನ್ನ ಹೊಂದಿರುತ್ತೆ. ಇದು ಕೂಡ ಯುನೆಸ್ಕೋದ ವಿಶ್ವ ಪರಂಪರೆಯ ತಾಣದ ಪಟ್ಟಿಯಲ್ಲಿ ಕಂಡು ಬರುತ್ತೆ. ಖಜುರಾಹೋ ದೇವಾಲಯಗಳು ಇದು ಕೂಡ ತುಂಬಾ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ. RRB ಎಕ್ಸಾಮ್ಸ್ ಅಲ್ಲೂ ಕೂಡ ರಿಪೀಟೆಡ್ ಆಗಿ ಬಂದಿದೆ. ಕ್ರಿಸ್ತಶಕ 950ರಿಂದ 1150 ಮಧ್ಯಪ್ರದೇಶದಲ್ಲಿ ಕಂಡು ಬರುತ್ತೆ. ಇದು ಚಂದೇಲ ರಾಜವಂಶದವರು ಇದನ್ನ ನಿರ್ಮಾಣ ಮಾಡಿದಂಥವ್ರು. ನೆಕ್ಸ್ಟ್ ಚಂಪಾನೇರ್ ಪಾವಗಡ ಪುರಾತತ್ವ ಉದ್ಯಾನವನ. ಮಹಮ್ಮದ್ ಬೆಗಡ್ ಅನ್ನೋರು ಇದನ್ನ ನಿರ್ಮಾಣ ಮಾಡಿದಂಥವ್ರು. ಜಾಮಾ ಮಸೀದಿ ದೆಹಲಿಯಲ್ಲಿ ಕಂಡು ಬರುತ್ತೆ. ಶಹಜಹಾನ್ ನಿರ್ಮಾಣ ಮಾಡಿದ್ದು. ಭಾರತದ ಅತಿ ದೊಡ್ಡ ಮಸೀದಿ ಇದು. ಗೇಟ್ ವೇ ಆಫ್ ಇಂಡಿಯಾ 1924 ಮುಂಬೈನ ತಾಜ್ ಮಹಲ್ ಅಂತಾನೆ ಇದನ್ನ ಕರೆಯಲಾಗುತ್ತೆ. ಗೇಟ್ ವೇ ಆಫ್ ಇಂಡಿಯಾ. ನೆಕ್ಸ್ಟ್ ಲೇಕ್ ಪ್ಯಾಲೇಸ್ ಉದಯಪುರ ಸರೋವರ ರಾಜಸ್ಥಾನ. ಮಹಾರಾಜ ಜಗತ್ ಸಿಂಗ್ 2 ಅನ್ನೋರು ಇದನ್ನ ಸ್ಥಾಪನೆ ಮಾಡಿದಂಥವ್ರು. ನಮ್ಮ ಮೈಸೂರಿನ ಅರಮನೆ ಮೈಸೂರು ಪ್ಯಾಲೇಸ್ 1897 ಮೈಸೂರಲ್ಲಿ ಕಂಡು ಬರುತ್ತೆ. 4ನೇ ಕೃಷ್ಣರಾಜ ಒಡೆಯರು, ರಾಜಶ್ರೀ ಇವ್ರುಗಳು ಇದನ್ನ ನಿರ್ಮಾಣ ಮಾಡಿದಂಥವ್ರು. ನೆಕ್ಸ್ಟ್ ಛತ್ರಪತಿ ಶಿವಾಜಿ ಟರ್ಮಿನಸ್ ಇಂಪಾರ್ಟೆಂಟು, ಇತ್ತೀಚೆಗೆ ಎಕ್ಸಾಮ್ಸ್ ಅಲ್ಲಿ ಕೇಳ್ತಿದ್ದಾರೆ. 1888 ಮಹಾರಾಷ್ಟ್ರದ ಮುಂಬೈ. ಇದು ಕೂಡ ವಿಶ್ವ ಪರಂಪರೆಯ ತಾಣವಾಗಿದೆ. ಭಾರತದ ಅತ್ಯಂತ ಜನನಿಬಿಡ ರೈಲು ನಿಲ್ದಾಣ ಛತ್ರಪತಿ ಶಿವಾಜಿ ಟರ್ಮಿನಸ್ ಆಗಿದೆ. ಮೊದಲು ಇದನ್ನ ವಿಕ್ಟೋರಿಯಾ ಟರ್ಮಿನಸ್ ಅಂತ ಕರಿತಾ ಇದ್ರು. ಮೆಹರಾನ್ಗಢ್ ಅರಮನೆ ನೆಕ್ಸ್ಟ್ 1460ರಲ್ಲಿ ರಾಜಸ್ಥಾನದ ಜೋಧ್ಪುರದಲ್ಲಿ ಸ್ಥಳ.
ರಾವ್ ಜೋಧಾ ಅನ್ನೋರು ಇದನ್ನ ನಿರ್ಮಾಣ ಮಾಡ್ತಾರೆ. ಭಾರತದ ಅತಿ ದೊಡ್ಡ ಕೋಟೆಗಳಲ್ಲಿ ಒಂದು, ಭಾರತದ ಸುಸಜ್ಜಿತ ವಸ್ತು ಸಂಗ್ರಹಾಲಯಗಳಲ್ಲಿ ಕೂಡ ಒಂದಾಗಿದೆ. ಬದಾಹಿ ದೇವಾಲಯ ನೆಕ್ಸ್ಟ್ 1986 ದೆಹಲಿಯಲ್ಲಿ ಕಂಡು ಬರುತ್ತೆ. ಫ್ಲಿಂಟ್ ಮತ್ತು ನೀಲ್ ಅನ್ನೋರು ಇದನ್ನ ನಿರ್ಮಾಣ ಮಾಡಿರ್ತಾರೆ. ಕಮಲ ದೇವಾಲಯ ಅಂತ ಕೂಡ ಇದನ್ನ ಕರೆಯಲಾಗುತ್ತೆ. ಜೆರುಸಲೇಂ ಕೋಟೆ ಜೆರುಸಲೇಮ್ ಅಲ್ಲಿ ಕಂಡು ಬರುತ್ತೆ. ರಾವಲ್ ಜೈಸಲ್ ಅನ್ನೋರು ಇದನ್ನ ನಿರ್ಮಾಣ ಮಾಡ್ತಾರೆ 1156ರಲ್ಲಿ. ವಿಶ್ವದ ಅತಿ ದೊಡ್ಡ ಸಂಪೂರ್ಣವಾಗಿ ಸುರಕ್ಷಿತವಾಗಿರುವ ಕೋಟೆಗಳಲ್ಲಿ ಕಂಡುಬರುವಂತಹ ಕೋಟೆ ಇದು. ನೆಕ್ಸ್ಟ್ ಕುಂಭಾಲ್ಗಢ ಕೋಟೆ, ಮೇವಾರದ ಕುಂಭ ಅನ್ನೋರು ನಿರ್ಮಾಣ ಮಾಡ್ತಂಥವ್ರು. ರಾಜಸ್ಥಾನದ ರಾಜಸಮುದ್ರದಲ್ಲಿ ಇದು ಕಂಡುಬರುತ್ತೆ. ಇದು ವಿಶ್ವ ಪರಂಪರೆಯ ತಾಣಗಳ ಪಟ್ಟಿಯಲ್ಲಿದೆ. ಭಾರತದ ಮಹಾಗೋಡೆ ಅಂತ ಇದನ್ನ ಕರೆಯಲಾಗುತ್ತೆ. ಇದಾದ್ಮೇಲೆ ಇಮಾಂಬರ 1984 ಉತ್ತರ ಪ್ರದೇಶದ ಲಕ್ನೋದಲ್ಲಿ ಕಂಡು ಬರುತ್ತೆ. ಆಸಫ್ ಉದ್ ದೌಲ್ ಅನ್ನೋರು ಇದನ್ನ ನಿರ್ಮಾಣ ಮಾಡಿದಂಥವ್ರು. ಗೋಲ್ಕೊಂಡ ಕೋಟೆ ನೆಕ್ಸ್ಟ್ ಹೈದರಾಬಾದ್ ಅಲ್ಲಿ ಇದೆ. ಕಾಕತೀಯ ರಾಜವಂಶ ಇದನ್ನ ನಿರ್ಮಾಣ ಮಾಡ್ತಾರೆ. ನೆಕ್ಸ್ಟ್ ಜೀಸಸ್ ಬೆಸಲಿಕಾ ಅಂತ ಗೋವಾದಲ್ಲಿ ಕಂಡು ಬರ್ತಿದ್ದು. ಇದು ಭಾರತದ ಅತ್ಯಂತ ಹಳೆಯ ಚರ್ಚ್ ಆಗಿದೆ ಮತ್ತು ವಿಶ್ವ ಪರಂಪರೆಯ ತಾಣದ ಪಟ್ಟಿಯಲ್ಲಿ ಕೂಡ ಕಂಡುಬರುತ್ತೆ. ನೆಕ್ಸ್ಟ್ ರಾವ್ ರಾಣಿ ಗುಜರಾತ್ ಅಲ್ಲಿದೆ. ರಾಣಿ ಉದಯಮತಿ ಅನ್ನೋರು ಇದನ್ನ ನಿರ್ಮಾಣ ಮಾಡಿದಂಥವ್ರು. ಸೊ ಇದಿಷ್ಟು ಇಂದಿನ ರೈಲ್ವೆ ಎಕ್ಸಾಮ್ ಸಂಬಂಧಪಟ್ಟಂಗೆ ಸಾಮಾನ್ಯ ಜ್ಞಾನದಲ್ಲಿ ದೇವಾಲಯಗಳು ಮತ್ತು ಸ್ಮಾರಕ ಅನ್ನೋ ಟಾಪಿಕ್ಸ್ಗಳಲ್ಲಿ ಸಾಧ್ಯವಾದಷ್ಟು ಆಲ್ಮೋಸ್ಟ್ ಎಲ್ಲವನ್ನ ಕೊಡೋದಕ್ಕೆ ಟ್ರೈ ಮಾಡಿದ್ದೀನಿ. ನೀವು ಈ ನೋಟ್ಸ್ಗಳನ್ನ ಮಾರ್ಕ್ ಮಾಡಿಕೊಂಡು ಇನ್ನುಳಿದಂತೆ ಯಾವುದನ್ನಾದ್ರೂ ಬಿಟ್ಟಿದ್ರೆ ನಾನು ಅವುಗಳನ್ನು ಇದ್ರ ಜೊತೆ ಸೇರಿಸ್ಕೊಂಡು ಓದ್ಕೊಂಡ್ರೆ ಈ ಟಾಪಿಕ್ ಇಂದ ಯಾವುದೇ ಕ್ವಶನ್ ಕೇಳಿದ್ರು ನಿಮಗೆ 1-2 ಅಂಕ ಸುಲಭವಾಗಿ ಸಿಗುತ್ತೆ. ಸೊ ಆ ಪ್ರಯತ್ನವನ್ನು ನೀವು ಮಾಡ್ಬೋದು. ಈ PDF ನೋಟ್ಸ್ ಅನ್ನ ನಮ್ಮ ಪೇಯ್ಡ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನೀವು ಪಡ್ಕೋಬಹುದು. ಸಿಗೋಣ ಮತ್ತು ವಿಡಿಯೋ ಎಲ್ಲರಿಗೂ ಧನ್ಯವಾದಗಳು.